ಬಾ ಮಗ್ನೆ ಟಾಟಾ ಹೋಗೋಣ. ಗುಂಡುಮಣಿ ಇವನಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂದರೆ ಹಠ ಮಾಡ್ತಾನೆ. ಕರ್ಕೊಂಡು ಹೋಗೋಣ ಅಂದ್ರೆ ಅದು ಹೆಂಗೆ ಗೊತ್ತಾಗ್ಬಿಡ್ತೋ ಗೊತ್ತಿಲ್ಲ, ಆವಾಗಲೇ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಕೊನೆಗೆ ಆಚೆ ಕರ್ಕೊಂಡು ಹೋಗ್ತೀವಿ ಬಾರೋ ಅಂತ ಕರ್ಕೊಂಡೋಗಿ ಒಂದು ರೌಂಡ್ ಹಾಕ್ಸ್ಕೊಂಡು ಆಮೇಲೆ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ಬೇಕು. ಎಷ್ಟು ತರಲೆ ಅಂದರೆ ಇವನು ಅದು ಯಾವಾಗ ರ್ಯಾಶ್ ಆಗ್ತಾನೋ ಅದು ಯಾವಾಗ ಚೆನ್ನಾಗಿರ್ತಾನೋ ಒಂದು ಗೊತ್ತಾಗಲ್ಲ, ಆ ರೀತಿ ಆಡ್ತಾನೆ ನಮ್ಮ ಗುಂಡುಮಣಿ. ಗೀತು ಇವಾಗ ಸ್ನಾನಕ್ಕೆ ಅಂತ ಗೊತ್ತಾಯ್ತಲ್ಲ, ಹೆಂಗೆ ನಟ ಮಾಡ್ತಾ ಇದ್ದಾನೆ, ಗೊರ್ರ ಅಂತ ಇದ್ದಾನೆ ಇವಾಗ. ನಮ್ಮ ಅಜ್ಜಿನೂ ಬಂದರು, ಗುರ್ರ ಅಂತವನಿರಜ್ಜಿ. ಟಾಟಾ ಹೋಗಪ್ಪ. ಹೋಗಿ ಮಾಡಿ ಮೇಲೆ ಹೋಗುವ, ಮಾಡಿ ಮೇಲೆ ಹೋಗುವ. ಎಷ್ಟು ರ್ಯಾಶ್ ಆಗಿದ್ದಾನೆ ಅಂದರೆ ಕಳ್ಳನ ಮಗ. ಕರ್ಕೊಂಡು ಹೋಗ್ತಾ ಇದ್ದೀವಿ ಅವನಿಗೆ ಸ್ನಾನ ಮಾಡಿಸೋದಕ್ಕೆ. ಸೊ ಇದು ನಮ್ಮ ಮಿನಿ ಗಾರ್ಡನ್. ಸೊ ನೋಡಿ ಅಲ್ಲಿ ಸ್ನಾನ ಮಾಡಿಸೋದು ಅಂತ ಗೊತ್ತು, ಸೊ ಅದಕ್ಕೆ ಹಠ ಮಾಡ್ತಾ ಇದ್ದಾನೆ ಇವಾಗ. ಅಜ್ಜಿ ಈ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ಇದು ನಮ್ಮ ಮನೇನೆ. ಮಾಡಿಸ್ಕೊಳ್ಳಿಲ್ಲ ಅಂತ ಇಲ್ಲೇ ಸ್ನಾನ ಮಾಡಿಸ್ತಾ ಇದ್ದಾರೆ ಅಮ್ಮ. ಮೈ ಮೇಲೆ ನೀರು ಬರೋವರೆಗೂ ಅಷ್ಟೇ ಒಂದು ಹಠ, ಆಮೇಲೆ ಆರಾಮ್ಸಾಗಿ ಮಾಡಿಸ್ಕೊತಾನೆ ಅಮ್ಮ ಹೇಳಿದ ಮಾತೆಲ್ಲ ಕೇಳ್ಕೊಂಡು. ಪಾಡೊಂದು ಸ್ನಾನ ಮಾಡ್ಕೊಳ್ಳಿ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ನೋಡಿ ಅವನಿಗೆ ಇಂಥ ಇದೊಂದು ದೊಡ್ಡ ಶ್ಯಾಂಪು ಬಾಟಲ್ ಹೊಸ್ದಾಗಿ ತರಿಸಿದ್ದಾರೆ ನಮ್ಮಮ್ಮ. ಸೊ ಈ ಬಾಟಲ್ ಖಾಲಿ ಆಯಿತು ಅಂದ್ಬಿಟ್ಟು ಇದನ್ನು ತರಿಸಿದ್ದಾರೆ. ನೋಡಿ ನಮಗೂ ಇಲ್ಲ ಈ ಥರ. ಈ ಒಂದು ಮಹಾರಾಜದ ಸೇವೆ ನಮ್ಮ ಗುಂಡಪ್ಪಂಗೆ. ಇದು ಫುಲ್ ಕೇಜ್ ಅವನಿಗೆ ಅಂತಲೇ ಮಾಡಿ ಬಿಟ್ಬಿಟ್ಟಿರೋದು, ಕಟ್ಟಾಕಲ್ಲ ಅವನಿಗೆ. ಇಲ್ಲಿ ಬಿಟ್ಬಿಡ್ತೀವಿ, ಫುಲ್ಲು ಸುತ್ತ ಆಡ್ಕೊಂಡು ಆಟ ಆಡ್ಕೊಂಡು ಇರ್ತಾನೆ, ಓಡಾಡ್ಕೊಂಡು. ಇಲ್ಲಿ ಯಾರು ಬಂದರೂ ಕಚ್ಚೋದಕ್ಕಿರಲ್ಲ, ಏನಿರಲ್ಲ. ಫುಲ್ ಇಷ್ಟು ಸ್ಪೇಸು ಅವನಿಗೇನೆ. ನೋಡಿ ಗೈಸ್, ಅಲ್ಲೇ ಚೆನ್ನಾಗಿ ಉಜ್ಜಿಸ್ಕೊತಾನೆ. ನಮ್ಮಮ್ಮನ ಮಾತು ಒಬ್ರದ್ದೇ ಕೇಳೋದು, ಇವನು ಯಾರ ಮಾತು ಕೇಳಲ್ಲ. ನಾಲ್ಗೆಲ್ಲ ಚೆನ್ನಾಗಿ ತಿಕ್ಕಿಸ್ಕೊತಾನೆ. ಆಯ್ತಾ, ಮುಗೀತು ಸ್ನಾನ ಮುಗೀತು. ನಮ್ಮ ಅಣ್ಣ ಬಂದ ಟ್ರಿಪ್ಪು ಮುಗಿಸ್ಕೊಂಡು ಬರ್ತಾ ಇದ್ದಾನೆ ಇವಾಗ. ಸೊ ಮೇಲ್ಗಡೆ ಟ್ಯಾಂಕಲ್ಲಿ ಏನೋ ನೀರು ಬರ್ತಾ ಇಲ್ವಂತೆ, ಅಮ್ಮ ಹತ್ತಿ ನೋಡು ಅಂದರು. ಸೊ ಅದಕ್ಕೆ ಮೇಲೆ ಬಂದೆ, ನೋಡೋಣ ಏನಾಗಿದೆ ಅಂತ. ಬಂದಿದ್ದಾನೆ, ಏನೋ ನಮಗೋಸ್ಕರ ತಂದಿದ್ದಾನೆ. ಏನು ತಂದಿದ್ಯೋ? ಬರುತ್ತೆ, ನ್ಯಾಚುರಲ್ ಜ್ಯೂಸ್, ಪುನರ್ಪಳಿ ಜ್ಯೂಸ್ ತಂದಿದ್ದಾನೆ. ಎಲ್ಲೋಗಿದೆ? ಸೊ ಇಷ್ಟು ತೊಗೊಬಂದಿದ್ದಾನೆ ಪುನರ್ಪಳಿ ಜ್ಯೂಸ್. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಕುಡಿತಾ ಇದ್ದೀನಿ ಕೋಕಮ್ ಜ್ಯೂಸ್, ಪುನರ್ಪಳಿ ಜ್ಯೂಸ್. ಚೆನ್ನಾಗಿದೆ, ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಜ್ಯೂಸು. ಗಂಟ್ಲು ನೋವು ಬೇರೆ ಇತ್ತಲ್ವಾ, ಸೊ ಸ್ಟ್ರಾಂಗ್ ಆಗಿದೆ. ಗಂಟ್ಲು ಸ್ವಲ್ಪ ಉರಿತಿದೆ, ಇನ್ಫೆಕ್ಷನ್ ಎಲ್ಲ ತೆಗೆಯುತ್ತೆ. ಚೆನ್ನಾಗಿದೆ. ಸ್ನಾನ ಆಯ್ತಲ್ವ ಇವಾಗ, ಒಂದು ಹೇರ್ ಡ್ರೈ ಅಂದರೆ ಎಲ್ಲ ಆಯಿತು. ಸೊ ಇವಾಗ ಬಿಟ್ಬಿಡೋಣ, ಬಿಸಿಲು ಇದೆ. ಇರು ಹೋಗಲಿ. ಆಯಿತು, ಸ್ನಾನದ ಆಯಿತು ತಾನೇ, ಹೋಗು. ಇವಾಗ ಹೋಗಿ ಫುಲ್ ಆಟ ಆಡೋದೇ ಒಂದು ಕೆಲಸ. ಬಾಯ್ ಆಟ ಆಡ್ಕೊ ಹೋಗು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗ್ ಎದ್ದಿದ್ದೀನಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಒಂದು ಆರ್ಡರ್ ಇದೆ, ಆರ್ಡರ್ನ ಕೊಡಬೇಕು. ಸೊ ಅದಕ್ಕೂ ಮುಂಚೆ ಹೋಗಿ ಆರ್ಡರ್ನ ಇಸ್ಕೊಂಡು ಬರೋಣ. ಸೊ ಈ ಒಂದು ಆರ್ಡರ್ ತೋಮಾಲೆ ಮತ್ತು ತೋರಣ ಆ್ಯಂಡ್ ಆಲ್ಸೋ ಜಡೆಗೆ ಹಾಕ್ಕೊಳ್ಳೋ ಅಂಥ ಒಂದು
ಏನಂತಾರೆ ಹೂವು, ಅದು 3 ಆರ್ಡರ್ ಕೊಟ್ಟಿದ್ದಾರೆ. ಸೊ ಕಾನ್ಕಾರ್ಡಲ್ಲೇ ಇದೆ ನಪಾಪಲ್ಲಿ. ಸೊ ಅಲ್ಲೋಗಿ ಕೊಟ್ಬಿಟ್ಟು ಬರೋಣ. ಸೊ ಐಟಮ್ಸ್ನ ಎತ್ಕೊಂಡು ಹೊರಟಿದ್ದೀನಿ. ಫಸ್ಟು ರಾಹುಲ್ ಅವ್ರ ಮನೆಗೆ ಹೋಗಿ ಆಮೇಲೆ ಕಸ್ಟಮರ್ಗೆ ಪ್ರಾಡಕ್ಟ್ನ ರೀಚ್ ಮಾಡಿಸ್ಬೇಕು. ಸೊ ಪ್ರಾಡಕ್ಟ್ನ ಇಸ್ಕೊಂಡು ಹೊರಟಿದ್ದೀನಿ. ಆರ್ಡರ್ನ ಡೆಲಿವರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಆರ್ಡರ್ ಕೊಟ್ಟಿದ್ದಾಯಿತು, ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಆ ಕಸ್ಟಮರು ಸ್ವಲ್ಪ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಡಲಿಲ್ಲ, ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಇವಾಗ ಪಾರ್ಲರ್ಗೆ ಹೋಗ್ತಾ ಇದ್ದೀವಿ ನಾನು ಅಮ್ಮ. ಸೊ ಪಾರ್ಲರ್ನ ಶಟರೆಲ್ಲ ಓಪನ್ ಮಾಡಿಬಿಟ್ಟು ಬರಬೇಕಲ್ಲ, ಟೈಮ್ ಬೇರೆ ಆಗ್ಬಿಟ್ಟಿದೆ. 10:46 ಆಗಿದೆ ಟೈಮ್ ಆಲ್ರೆಡಿ. ಮಾರ್ನಿಂಗ್ಗೆ ಅವರು ಬರೋದಕ್ಕೆ ಹೇಳಿದ್ರು, ವೆಯ್ಟ್ ಮಾಡ್ತಾಯಿದ್ರು. ಸೊ ಪಾರ್ಲರ್ಗೆ ಹೋಗಿ ಪಾರ್ಲರ್ನು ನಿಮಗೆ ತೋರಿಸ್ತೀನಿ ಹೇಗಿದೆ ನಮ್ಮ ಪಾರ್ಲರ್ ಅಂತ. ಇದು ನಾನು KSH ಗ್ಲಾಮರ್ ಹಬ್. ಸೊ ಪಾರ್ಲರ್ ಎಂಟ್ರ್ ಆಗಿದ ತಕ್ಷಣ ದೇವರಾದಮೇಲೆ ಇವಾಗಿನ ಕಸ ಎಲ್ಲ ಗುಡಿಸ್ಬೇಕು, ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಇದು ಪೆಡಿಕ್ಯೂರ್ ಮಾಡೋದಕ್ಕೆ, ಇದು ಹೇರ್ ವಾಶ್, ಐಬ್ರೋಸ್ ಮಾಡೋದಕ್ಕೆ, ಫ್ಯಾನು, TV ಎಲ್ಲ ಇದೆ. ಇದು ಸ್ಪಾ ಮಾಡೋ ಮಿಷೀನು ಆ್ಯಂಡ್ ಇಲ್ಲಿ ವ್ಯಾಕ್ಸು, ಫೇಶಿಯಲ್ ಮಾಡೋ ಸ್ಪೇಸು. ಸೊ ಇದು ನಮ್ಮ ಪಾರ್ಲರ್ ಹೇಗಿದೆ. ಸೊ ನೀವು ಬೇಕು ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡಿ. ಇವಾಗ ಅಮ್ಮಗೆ ಹೋಮ್ ಸರ್ವಿಸ್ ಇದೆ, ಅಲ್ಲಿ ಹೋಗ್ತಾ ಇದ್ದಾರೆ. ಸೊ ಆಮೇಲೆ ಸಿಗುವ ಮನೆಗೆ ಹೋದ್ಮೇಲೆ. ಇದು ನಾನು ಮಾಡಿರುವಂಥ ಬೊಕ್ಕೆ ಅಮ್ಮ ತಂದು ಕೃಷ್ಣರಾಧಾಗೆ ಇಟ್ಟಿದ್ದಾರೆ. ಚೀಕ್ಸ್. ಅಮ್ಮ ಬರೋವರೆಗೂ ನಾನಿಲ್ಲೇ ವೆಯ್ಟ್ ಮಾಡ್ತಾ ಇರಬೇಕು. ಇನ್ನು ನಾಷ್ಟ ಬೇರೆ ಮಾಡಿಲ್ಲ, ಕಾಲೇಜ್ಗೆ ರಜಾ ಹಾಕಿದ್ದೀನಿ, ಹುಷಾರಿಲ್ಲ ಅಂತ. ಸಡನ್ನಾಗಿ ಜ್ವರ, ಕೆಮ್ಮು, ಹೊಟ್ಟೆ ನೋವು ಎಲ್ಲ ಬಂದುಬಿಟ್ಟಿದೆ. 18th ಬೇರೆ ನನಗೆ ವೈವಾ ಇದೆ, ಇನ್ನು ಅದಕ್ಕೆ ಬೇರೆ ಪ್ರಿಪೇರ್ ಆಗಬೇಕು, ಜೆರಾಕ್ಸ್ ತೆಗಿಸ್ಬೇಕು. ಸದ್ಯಕ್ಕೆಲ್ಲ ಟೈಪಿಂಗು ಎಲ್ಲ ಮುಗೀತು. ಸೊ ಇವಾಗ ಅಮ್ಮ ಬಂದ ತಕ್ಷಣ ಮನೆಗೆ ಹೋಗಿ ಟಿಫನ್ ಮಾಡಿಬಿಟ್ಟು ಜೆರಾಕ್ಸ್ ತೆಗೆಸ್ಕೊಂಡು ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಒಬ್ಬಳೇ ಇರಬೇಕು ಇವಾಗ. ಮನೆಗೆ ಬಂದಿದ್ದೀನಿ. ಬಂದು ಒಂದು ಪುನರ್ಪಳಿ ಜ್ಯೂಸ್ ಕುಡ್ದು ಸುಮ್ಮನೆ ಕೂತಿದ್ದೀನಿ. ಇವಾಗ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಬರಬೇಕು. ನೋಡೋಣ ಯಾವಾಗಾಗುತ್ತೋ ಅವಾಗ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಬರಬೇಕು. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ ಬರ್ಡೇಗೆ ನಾನು ಗಿಫ್ಟ್ ಕೊಡೋದಕ್ಕಾಗಿಲ್ಲ. ಅವಳಿಗೆ ಒಂದು ಗ್ರೀಟಿಂಗ್ ಕಾರ್ಡ್ ಆ್ಯಂಡ್ ಆಲ್ಸೋ ಏನಾದರೂ ಒಂದು ಹ್ಯಾಂಪರ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್ ದರ್ ಈಸ್ ಅನ್ ಅನೌನ್ಸ್ಮೆಂಟ್. ಸೊ ಅದಕ್ಕೂ ಮುಂಚೆ ನಾನು ಹೇಗೆ ರೆಡಿ ಆಗಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ನಾರ್ಮಲ್ ಮನೇಲಿರೋ ಔಟ್ಫಿಟ್ಟೇ, ಬಟ್ ನನ್ನ ಒಂದು ಬಿಸ್ನೆಸ್ ಅಪ್ಡೇಟ್ ಇವಾಗ ಕೊಡೋವಂಥ ಸಮಯ. ಅದಕ್ಕೂ ಮುಂಚೆ ಹೊರಗಡೆ ಹೋಗೋಣ. ಲೈಟ್ ಸ್ವಲ್ಪ ಕಡಿಮೆ ಇದೆ. ಫೈನಲಿ ನನ್ನ ಒಂದು ಡ್ರೀಮ್ ಕಮ್ ಟ್ರೂ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಬಿಸ್ನೆಸ್ ಅಂದರೆ ಪೆಟಲ್ಸ್ ಆ್ಯಂಡ್ ಪಾರ್ಸಲ್ ಅನ್ನೋ ಒಂದು ಬ್ರ್ಯಾಂಡ್ ಇವಾಗ ವೆಬ್ಸೈಟ್ ಲಾಂಚ್ ಆಗ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ವೆಬ್ಸೈಟ್ ಲಾಂಚ್ ಮಾಡೋಣ ಬನ್ನಿ. ಇವಾಗ ಟೇಪ್ ಕಟ್ ಮಾಡೋಣ. ಫೈನಲಿ ಪೆಟಲ್ಸ್ ಆ್ಯಂಡ್ ಪಾರ್ಸಲ್. ಸೊ ವೆಬ್ಸೈಟ್ನ ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬಾ ಸಿಂಪಲ್ ವೆಬ್ಸೈಟ್ನ ಯೂಸ್ ಮಾಡೋದು. ಸೊ ಪ್ರತಿ ಒಂದು ಕ್ಯಾಟಗರೀಸ್ನು ನೀವಿಲ್ಲಿ ಚೆಕ್ ಮಾಡ್ಬೋದು. ಲೈಕ್ ನೀವು ಇವಾಗ ನಮ್ಮಲ್ಲಿ ಕ್ಯಾಂಡಲ್ಸ್ ಕೂಡ ಅವೈಲಬಲ್ ಇದೆ, ನೋಡ್ತಾ ಇರ್ಬೋದು. ಸೆಂಟೆಡ್ ಕ್ಯಾಂಡಲ್ಸ್ಗಳಿದೆ, ಸೆಂಟೆಡ್ ಗ್ಲಾಸ್ ಕ್ಯಾಂಡಲ್ಸು ಕೂಡ ಇದೆ. ಸೊ ಸೆಂಟೆಡ್ ಕ್ಯಾಂಡಲ್ಸಲ್ಲಿ ಜಸ್ಟ್ ಕ್ಯಾಂಡಲ್ಸ್ನ ಕೊಡ್ತೀವಿ. ಈ ಥರ ನಿಮಗೆ ಯಾವ ಒಂದು ಮೋಲ್ಡ್ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕೊಡ್ತೀವಿ. ಇಲ್ಲಿ ನಮ್ಮಲ್ಲಿ ರೋಸ್ ಕ್ಯಾಂಡಲ್ಸ್, ಹಾರ್ಟ್ ಶೇಪ್, ಬಾಯ್ ಬೇಬಿ, ಗರ್ಲ್ ಬೇಬಿ ಈ ಥರ ಒಂದು
ಇದೆ ನೋಡಿ, ಇದು ಗರ್ಲ್ ಬೇಬಿ, ಬಾಯ್ ಬೇಬಿ, ರೋಸ್, ಹಾರ್ಟ್ ಶೇಪ್, ಪ್ರತಿಯೊಂದು. ಇದು ಹಾರ್ಟ್ ಶೇಪ್ ರೋಸ್ ಕ್ಯಾಂಡಲ್, ಇದು ಫ್ಲವರ್. ಸೊ ಈ ರೀತಿಯಾದಂಥ ಒಂದು ಕ್ಯಾಂಡಲ್ಸ್ ಇದೆ. ಸೊ ನೀವು ಇಲ್ಲಿ ಬೈ ನೌ ಅಂತ ಕೊಟ್ಟರೆ ನಿಮಗೆ ಆರ್ಡರ್ ಪ್ಲೇಸ್ ಆಗೋಲ್ಲ. ಸೊ ನೀವು ಇಲ್ಲಿ ಆರ್ಡರ್ ಆನ್ ವಾಟ್ಸಪ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನನಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಕಳಿಸಾದ್ಮೇಲೆ ನಿಮಗೆ ಯಾವ ಒಂದು ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ನ ನೀವು ಸ್ಕ್ರೀನ್ಶಾಟ್ ತೆಗ್ದು ನನಗೆ ಸೆಂಡ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಆರ್ಡರ್ ಪ್ಲೇಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಮೆಸೇಜ್ ಕಾರ್ಡ್ ಬೇಕು ಅಂತ ಅಂದರೆ ನೀವು ಇಲ್ಲಿ ಮೆಸೇಜ್ ಕಾರ್ಡ್ನ ಸೆಲೆಕ್ಟ್ ಮಾಡಿ ನಮಗೆ ಕಳಿಸಿದ್ರೆ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಸೆಂಟೆಡ್ ಗ್ಲಾಸ್ ಕ್ಯಾಂಡಲ್ಸಲ್ಲಿ ನಿಮಗೆ ಗ್ಲಾಸ್ ಜೊತೆಗೆ ನಿಮಗೆ ಕ್ಯಾಂಡಲ್ಸ್ ಅವೈಲಬಲ್ ಬರುತ್ತೆ. ಆ್ಯಂಡ್ ಆಲ್ಸೋ ಪೈಪ್ ಕ್ಲೀನರ್ ಬೊಕ್ಕೆ ಇದೆ, ಮನಿ ಬೊಕ್ಕೆ, ಸನ್ಫ್ಲವರ್ ಪಾಟ್ ನಿಮ್ಗೆ ಆಲ್ರೆಡಿ ಗೊತ್ತು ಅಂತ ಅಂದ್ಕೊಳ್ತೀನಿ. ನನ್ನ ರಿಟೈನ್ ಆಗಿರೋಂಥ ಒಂದು ಕಸ್ಟಮರ್ಸ್ ಅಥವಾ ಫಾಲೋವರ್ಸಿಗೆ ಗೊತ್ತು ಅಂತ ಅಂದ್ಕೊತೀನಿ. ಆ್ಯಂಡ್ ಆಲ್ಸೋ ಟೆಡಿ ಬೊಕ್ಕೆ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಇವಾಗ. ಫೋಟೋ ಬೊಕ್ಕೆ, ಚಾಕ್ಲೇಟ್ ಹ್ಯಾಂಪರ್ ಮತ್ತು ಚಾಕ್ಲೇಟ್ ಬೊಕ್ಕೆ ಕೂಡ ಅವೈಲಬಲ್ ಇದೆ. ಆ್ಯಂಡ್ ಆಲ್ಸೋ ಜೆಲ್ಲಿ ಫಿಶ್ ಫ್ಲವರ್ ಲ್ಯಾಂಪ್ ಇದು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಫ್ಲವರ್ ಲ್ಯಾಂಪು ಅವೈಲಬಲ್ ಇದೆ, ಜೆಲ್ಲಿ ಫಿಶ್ ಫ್ಲವರ್ ಲ್ಯಾಂಪ್ ಕೂಡ ಅವೈಲಬಲ್ ಇದೆ. ಆ್ಯಂಡ್ ಆಲ್ಸೋ ಆರ್ಟಿಫಿಷಿಯಲ್ ರೋಸ್ ಬೊಕ್ಕೆ ಕೂಡ ಇದೆ. ಫ್ಲವರ್ಸ್ ಎಷ್ಟು ಫ್ಲವರ್ಸ್ ಬೇಕೋ ಆ ರೋಸಸ್ ಮೇಲೆ ನಿಮ್ಮ ಒಂದು ಪ್ರೈಸ್ ಡಿಪೆಂಡ್ ಆಗಿರುತ್ತೆ. ಸೊ ಸಿಂಗಲ್ ರೋಸ್ಲಿ 99 ರುಪೀಸ್ ಇದೆ. ಸೊ ಜೆಲ್ಲಿ ಫಿಶ್ ಲ್ಯಾಂಪ್ ಆರ್ಡರ್ನ ಇಲ್ಲಿ ನೀವು ಪ್ಲೇಸ್ ಮಾಡ್ಕೊಬೋದು, ಆರ್ಡರ್ ಆನ್ ವಾಟ್ಸಪ್. ಸೊ ಈ ಒಂದು ಲ್ಯಾಂಪ್ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಸೊ ಸದ್ಯಕ್ಕೆ ಸ್ವಲ್ಪ ಇಮೇಜಸ್ನಷ್ಟೇ ಆ್ಯಡ್ ಮಾಡಿರೋದು. ಹೋಗ್ತಾ ಹೋಗ್ತಾ ಇನ್ನು ಪ್ರಾಡಕ್ಟ್ಸ್ ವೆಬ್ಸೈಟಲ್ಲಿ ಬರ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಬೈ ನೌ ಕ್ಯಾಟಗರಿನೂ ಕೂಡ ನಾವು ಇನ್ನು ಒಂದು ಕೆಲವೇ ಒಂದು ತಿಂಗಳು ಅಥವಾ ದಿವಸಗಳಲ್ಲಿ ನಾವು ಕೊಡ್ತೀವಿ. ಆವಾಗ ನೀವು ವೆಬ್ಸೈಟಲ್ಲೇ ನೀವು ಆರ್ಡರ್ನ ಮಾಡ್ಕೊಬೋದು, ವಾಟ್ಸಪ್ಪಲ್ಲಿ ಆರ್ಡರ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಫಸ್ಟ್ ಇದರಲ್ಲಿ ಕ್ಲಿಕ್ ಆಗಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಹೀಗೆ ನೀವು ನಿಮ್ಮ ಒಂದು ಆಶೀರ್ವಾದದೊಂದಿಗೆ ನಮ್ಮ ಒಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ ನಿಮ್ಮ ಸ್ಪೆಷಲ್ ಮೂಮೆಂಟ್ಸ್ನ ಸ್ಪೆಷಲ್ ಪರ್ಸನ್ಗೆ ಕೊಟ್ಟು ಇನ್ನೂ ಮೋರ್ ಸ್ಪೆಷಲ್ ಮೂಮೆಂಟ್ಸ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ನನ್ನ ಬಿಸ್ನೆಸ್ಗೆ ನಿಮ್ಮ ಆಶೀರ್ವಾದ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಚೆನ್ನಾಗಿರೋ ಕಂಟೆಂಟ್ನ ತರ್ತಾ ಇದ್ದೀನಿ, ಮಿಸ್ ಮಾಡದೆ ನೋಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಬಾಯ್ ಬಾಯ್.